ಬಂದಿದೆ. TVKನೋ ಯಾವುದೋ TVK ಸರ್ಕಾರ ಬಂದಿದೆ. ಇಲ್ಲಿ ಮೊದಲು DMK ಜೊತೆ ಇದ್ದಂತ ಕಾಂಗ್ರೆಸ್ DMK ಬೆನ್ನು ಚೂರಿ ಹಾಕಿ ಅಲ್ಲಿ ಓಡೋದು. ಈಗ ನೆನ್ನೆ ರೆಸೊಲ್ಯೂಷನ್ ಮಾಡಿ ಕರ್ನಾಟಕಕ್ಕೆ ಒಂದು ಯಾವುದೇ ಕಾರಣಕ್ಕೂ ಮೇಕೆದಾಟು ಮಾಡಕ್ಕೆ ನಾನು ಬಿಡಲ್ಲ ಅಂತ ರೆಸೊಲ್ಯೂಷನ್ ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಸರ್ಕಾರ ಬದುಕಿರೋದು. ಇವ್ರ ಧೈರ್ಯ ಇದ್ರೆ ಅಲ್ಲಿ ವಾಪಸ್ ತೆಗಿಲಿ, ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನು ವಾಪಸ್ ಇಲ್ಲ ಅಂದ್ರೆ ಇವರು DK ಶಿವಕುಮಾರ್ ಅವರು ಆಡ್ತಾ ಇರೋದು ಇದನ್ನೊಂದು ನಾಟಕ. ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳುನಾಡಿಗೆ ಬೆಂಬಲ ಮಾಡೋದು. ಇದು ಡಬಲ್ ಸ್ಟ್ಯಾಂಡರ್ಡ್. ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್. ಎರಡ್ ನಾಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಎರಡ್ ನಾಲಿಗೆ, ಅಲ್ಲೊಂದು ನಾಲಿಗೆ, ಇಲ್ಲೊಂದು ನಾಲಿಗೆ. ಆದ್ರಿಂದ ಇದು ಗೂಟಾಟಿಕೆ. ಇವರು ಈ ಸರ್ಕಾರ ಇರೋವರೆಗೂ ಮೇಕೆದಾಟು ಯೋಜನೆ ಪ್ರಾರಂಭ ಆಗದೇ ಇಲ್ಲ. ಯಾಕೆಂದ್ರೆ ಇವರು ಡಬಲ್ ಸ್ಟ್ಯಾಂಡರ್ಡ್. ಅಲ್ಲೊಂದು ಮಾತಾಡ್ತಾರೆ, DMK ಜೊತೆ ಇದ್ದಾಗ, TVK ಜೊತೆ ಇದ್ದಾಗ ಒಂದು ಮಾತು, ಕರ್ನಾಟಕದಲ್ಲಿ ಒಂದು ಮಾತು. ಅದರಿಂದ ಇದು ಮೋಸ. ಅವ್ರ ಪಾದಯಾತ್ರೆ ಮಾಡಿದ್ದೆ ದೊಡ್ಡ ಮೋಸ. ವೋಟ್ಗೋಸ್ಕರ ಮಾಡಿದ ಪಾದಯಾತ್ರೆ. 100% ಯಾರು ಮತದಾನ ಅಡ್ಡ ಮತದಾನ ಆಗ್ತಾರೆ ಅಂತ ಈಗಾಗಲೇ ಬರ್ತಾ ಇದೆ, ನಮ್ಮ ಮಾಹಿತಿಗಳೆಲ್ಲ ಬರ್ತಾ ಇದೆ. ನಾವು ಯಾರ್ಯಾರು ಮಾತಾಡಿದ್ರಿ, ಅವ್ರ ಊರಲ್ಲಿದ್ರ ಇಲ್ವಾ, ಎಲ್ಲಿದ್ರು, ಅವ್ರಿಗೆ ಯಾರ್ಯಾರು ಫೋನ್ ಮಾಡಿದ್ರು, ಇವೆಲ್ಲನೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಅದರಿಂದ CT ರವಿ ನೇತೃತ್ವದಲ್ಲಿ ಇವತ್ತು ಸಮಿತಿ ನೇಮಕ ಮಾಡಿದ್ರಿ. ಅಲ್ಲಿ ಸತ್ಯ ಸಂಗತಿ ಹೊರಗಡೆ ಬರ್ತದೆ. ಅದಾದ್ಮೇಲೆ 100% ಯಾರು ಪಾರ್ಟಿಗೆ ಬೆನ್ನು ಚೂರಿ ಹಾಕಿದ್ದಾರೆ, ಕಳ್ಳರು, ಕದೀಮ್ರು, ದ್ರೋಹಿಗಳು, ಅವ್ರ ವಿರುದ್ಧ ಕ್ರಮ ಮಾಡೇ ಮಾಡ್ತಾರೆ. ನನಗೆ ಬರ್ತಾನೆ ಇದೆ, ಬೆಳಗ್ಗೆಯಿಂದ ನೆನ್ನೆಯಿಂದ ಬರೀ ಬರ್ತಾ ಇದೆ ನಾನು ಫೋನ್ಗಳು. ನಾನು ಮಾಡಿಲ್ಲ. ಅದರಿಂದ ಇಲ್ಲಿ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ತೀರ್ಮಾನ ಕಾಯ್ಬೇಕು. ಅದೇನೋ ನಾನು ಆವಾಗಲೇ ಹೇಳಿದ್ದೀನಿ, ಊರಿಗೆ ಬಂದೋಡು ನೀರಿಗೆ ಬರ್ದೇ ಇರ್ತಾಳ, ಸೆರಗಲ್ಲಿ ಕೆಂಡ ಕಟ್ಕೊಂಡ್ರೆ ಎಷ್ಟೊತ್ತಿರ್ತದೆ? ಸುಡೋವರೆಗೂ ಇರ್ತದೆ ಅಷ್ಟೇ. ಸುಟ್ಟ ಮೇಲೆ ಕೆಂಡ ಆಚೆ ಬಂದೇ ಬರ್ತದೆ. ಇದು ದುಡ್ಡು ತಗೊಂಡಿರೋದು, ಪಕ್ಕ ದುಡ್ಡು ತಗೊಂಡು ವೋಟ್ ಹಾಕಿರೋಂತ ಸ್ಕೀಮ್ ಇದು. ಅದರಿಂದ ಇದು ಮುಚ್ಚಿಡಿಯಕ್ಕಾಗದೇ ಇಲ್ಲ. ಯಾಕಂದ್ರೆ ಕೋಟಿ ವ್ಯವಹಾರ ಇರ್ತದೆ. ಕೋಟಿ ವ್ಯವಹಾರ, ಅನುದಾನ, ಇವೆಲ್ಲನೂ ಕೂಡ ಬೈಲಿಗೆ ಬಂದೇ ಬರ್ತದೆ. ಅದರಿಂದ ಅದೆಲ್ಲ ಪರಿಶೀಲನೆ ಮಾಡ್ತೀವಿ ನಾವು. ಯಾರ್ಯಾರು ಯಾವ ಟೈಮಲ್ಲಿ ಎಲ್ಲೆಲ್ಲಿದ್ರು, ಯಾರ ಜೊತೆ ಮಾತಾಡ್ತಾ ಇದ್ರು, ಇದೆಲ್ಲನೂ ಕೂಡ ನಮ್ಮ ಸಮಿತಿಯವರು ಯೋಚನೆಯನ್ನ ಮಾಡ್ತಾರೆ. ಅದಾದ್ಮೇಲೆ ವರದಿಯನ್ನ ಕೊಡ್ತಾರೆ. ಈಗ ತಾನೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಆಫೀಸಿಗೆ ಬಂದಿದ್ರು, ಅವ್ರ ಜೊತೆ ಬಹಳ ಚರ್ಚೆಯನ್ನ ಮಾಡಿದಿರಿ. ಸೊ ಕೇಂದ್ರದ ಗಮನಕ್ಕೂ ತಂದಿದ್ದೀರಿ. ಕೇಂದ್ರದ ನಾಯಕರನ್ನು ಕೂಡ ಮುಂದಿನ ವಾರದಲ್ಲಿ ಬರಕ್ಕೆ ಹೇಳಿದ್ದಾರೆ. ಅವಾಗ ಎಲ್ಲ ರಿಪೋರ್ಟ್ ಅನ್ನ ನಾವು ತಯಾರು ಮಾಡ್ಕೊಂಡು ಕೊಡ್ತೀರಿ. ಈ ಘಟನೆ ಏನಾಗಿದೆ, ಈ ಘಟನೆಯಿಂದ ಯಾರ್ಯಾರು ಕೈವಾಡ ಇದೆ, ಇವೆಲ್ಲನೂ ಕೂಡ ಬಯಲಿಗೆ ಬಂದೇ ಬರ್ತದೆ. ಚರ್ಚೆ ಮಾಡೋದು ಸರ್. ರಾತ್ರಿ ನಾನು ಸುಮಾರು ರಾತ್ರಿ 8 ಗಂಟೆಯಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಅವರು ಕೂಡ ಆಘಾತ ವ್ಯಕ್ತ ಮಾಡಿದ್ರು. ಇದೊಂದು ಪಾಠ ನಮ್ಗೆಲ್ಲರಿಗೂ ಅನ್ನೋದು ಮಾತನ್ನ ಹೇಳಿದ್ದಾರೆ ಅವರು ಕೂಡ. ಅಧಿಕಾರ ಇದೆ, ಹಣ ಇದೆ ಅವ್ರ ಹತ್ರ, ಈ ಕೆಲಸವನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಪ್ರತ್ಯುತ್ತರಗಳನ್ನ ಕೊಡೋಣ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾನು ಯಾವುದೇ ಕಾರಣಕ್ಕೂ JDS ಇಂದ ಆಯ್ತು, BJP ಇಂದ ಆಯ್ತು ಅಂತ ನಾನು ಹೇಳಲ್ಲ. ಎರಡೂ NDAನೇ. ನಮ್ಮ 3 ಅಭ್ಯರ್ಥಿಗಳು NDA ಅಭ್ಯರ್ಥಿಗಳು. ಅದರಲ್ಲಿ ಒಂದು ಸೋತಿದೆ. ಅದರಿಂದ ಎಲ್ಲಿ ತಪ್ಪಾಗಿದೆ, ಯಾರು ತಪ್ಪಾಗಿದೆ, ಮೋಸ ಮಾಡಿರೋರು ಯಾರು, ಇದು ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸರಿಯಾದಂತ ಪಾಠ. ಇನ್ನು ಅವರು ಜನ್ಮದಲ್ಲಿ ಯಾರು ವೋಟ್ ಮಾಡಿದಾರೋ ಗೊತ್ತಾಗುತ್ತೆ. ಅವ್ರ ಜನ್ಮದಲ್ಲಿ ನಮ್ಮೆಲೆ ಆಗದಂಗೆ ಏನ್ ಬೇಕೋ ನೋಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ತೀವಿ. ಇವತ್ತು ಗ್ಯಾರಂಟಿ ಪರಿಷ್ಕಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಿದ್ದಾರೆ ಸರ್. ಗ್ಯಾರಂಟಿ ಪರಿಷ್ಕಾರ ಮಾಡೋದು ಅವರು ನೋಡ್ರಿ, ಗ್ಯಾರಂಟಿಗಳು ಆಲ್ರೆಡಿ ಸುಮಾರು ಲಕ್ಷ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ರೇಷನ್ ಕಾರ್ಡ್ ಕಟ್ ಮಾಡಿದ್ರು. ರೇಷನ್ ಕಾರ್ಡ್ ಕಟ್ ಮಾಡಿದ ತಕ್ಷಣನೇ ಲಕ್ಷಾಂತರ ಜನಕ್ಕೆ ಗ್ಯಾರಂಟಿ ಹೋಯ್ತು. ಈಗ 2,000 ರೂಪಾಯಿ ಕೊಡ್ತೀನಿ ಅಂತಾರೆ. ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು,
ಆ ಟ್ಯಾಕ್ಸ್ ಯಾವ ಸರ್ಕಾರ ಕಟ್ಟಿದಾರೋ ಅದರಿಂದ ಕಟ್ ಮಾಡ್ತೀನಿ ಅಂತಾರೆ, ಅಲ್ಲೊಂದಷ್ಟು ಲಕ್ಷ ಹೊರಟೋಗ್ತದೆ. ಎಲೆಕ್ಟ್ರಿಸಿಟಿದು ಈಗಾಗಲೇ ಜಾರ್ಜ್ ಅವರು ಹೇಳಿದ್ದಾರೆ, ಅಲ್ಲೂ ಬೋಗಸ್ ಇದೆ ಅಂತ, ಅಲ್ಲೊಂದಷ್ಟು ಕಟ್ ಮಾಡ್ತಾರೆ. ಎಲ್ಲ ನನ್ಗೆ ಅನ್ಸ್ತದೆ ಒಂದು 15-20 ಲಕ್ಷ ಗ್ಯಾರಂಟಿ ಕಾರ್ಡ್ಗಳನ್ನ ರದ್ದು ಮಾಡಕ್ಕೆ ಮಾಡಿರುವಂತ ಒಂದು ಕುತಂತ್ರ ಇದು, ಪಕ್ಕಾ ಕುತಂತ್ರ. ಹಣ ಖಾಲಿಯಾಗಿದೆ, ಖಜಾನೆ ದುಡ್ಡಿಲ್ಲ, ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯನವರು 1,20,20,000 ಕೋಟಿ ಸಾಲ ಮಾಡಿದ್ದಾರೆ. ಆ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೂ ಆಗಲ್ಲ ನೆಕ್ಸ್ಟ್ ಇಯರ್, ಮತ್ತೆ ಸಂಬಳ ಕೊಡಕ್ಕೂ ಆಗ್ತಾ ಇಲ್ಲ. ಇನ್ನ ರಾಜ್ಯ ಪೂರ್ತಿ ಇನ್ಮೇಲೆ ಸ್ಟ್ರೈಕ್ಗಳು, ಎಲ್ಲರೂ ಸಂಬಳಕ್ಕೋಸ್ಕರ ಸ್ಟ್ರೈಕು, 2,000 ರೂಪಾಯಿ ಸಿಕ್ಕಿಲ್ಲ ಅಂತ ಸ್ಟ್ರೈಕು, ಪೆನ್ಷನ್ ಕಳೆದ 4 ತಿಂಗಳಿಂದ ಪೆನ್ಷನ್ನೇ ಕೊಟ್ಟಿಲ್ಲ. ಪೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ಪಾಪರ್ ಆಗಿದೆ ಅಂತಾನೆ ಅರ್ಥ. ಪೆನ್ಷನ್ ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಸರ್ಕಾರ ಪಾಪರ್ ಆಗಿದೆ ಅಂತ. ಅದರಿಂದ ಈ ಪಾಪರ್ ಆಗಿರೋ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಎಲ್ಲೂ ಅಭಿವೃದ್ಧಿ ಇಲ್ಲ. ಈಗ ನೋಡಿ, ಬರಗಾಲ ಬರ್ತಾ ಇದೆ, ನನ್ನ ಪ್ರಕಾರ ಒಂದು 50% ಮಳೆ ಕಡಿಮೆ ಆಗ್ತಾ ಇದೆ. ಆಹಾರದ ಕೊರತೆ ಶುರುವಾಗುತ್ತೆ, ಹಸುಗಳಿಗೆ ಮೇವಿನ ಕೊರತೆ ಶುರುವಾಗುತ್ತೆ. ಅದರಲ್ಲಿ ಬಿಡದಿ ಅಂತ ದೊಡ್ಡ ಹುಲ್ಲು ಕೊಡುವಂತ ಜಾಗ ಬಿಡದಿ, ಇಡೀ ಬೆಂಗಳೂರಲ್ಲಿ ಇರುವಂತ ದನಕರುಗಳಿಗೆ ಹುಲ್ಲು ಕೊಡುವಂತ ಜಾಗ ಬಿಡದಿ, ಅದನ್ನ ಲೇಔಟ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ಆದ್ರಿಂದ ಮೇವುಗಳಿಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಇನ್ನು ವರದಿನೇ ಇಲ್ಲ. ಇಷ್ಟೊಂದು ಆಹಾರ ಧಾನ್ಯದ ಕೊರತೆ ಆಗ್ತಿತ್ತಲ್ಲ, ಅದಕ್ಕೇನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅದನ್ನೂ ಇಲ್ಲ. ಮತ್ತೆ ಈ ಬರಗಾಲ ಬಂದ್ರೆ ಹಣ ಬಿಡುಗಡೆ ಮಾಡ್ಬೇಕಲ್ಲ, ಅದಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ, ದುಡ್ಡಿಲ್ಲ. ಈ ಸಮಸ್ಯೆಗಳನ್ನ ಸರ್ಕಾರ ನೋಡ್ತಾ ಇಲ್ಲ. DK ಶಿವಕುಮಾರ್ ಅಂದ್ರೆ ಪಾಲಿಟಿಕ್ಸ್ ಅಷ್ಟೇ, ಅವರಿಗೆ ಆಡಳಿತ ಮಾಡಕ್ಕೆ ಬರಲ್ಲ, ಕಿಂಚೊತ್ತು ಗೊತ್ತಿಲ್ಲ. ಸಿದ್ದರಾಮಯ್ಯ ಆದ್ರೂ ಆಡಳಿತ ಒಂಚೂರು ಗೊತ್ತಿತ್ತು ಅವರಿಗೆ. DK ಶಿವಕುಮಾರ್ಗೆ ಆಡಳಿತ ಗೊತ್ತಿಲ್ಲ, ರಾಜಕಾರಣ ಒಂದೇ ಗೊತ್ತಿರೋದು. ಅವ್ರ ಜೀವನ ಪೂರ್ತಿ ರಾಜಕಾರಣನೇ ಮಾಡಿರೋದು. ಆಡಳಿತ ಮಾಡಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ, ಗೊತ್ತಾಗೋದು ಇಲ್ಲ. ಅದರಿಂದ ಇಡೀ ಸರ್ಕಾರ ಇವತ್ತು ಜನರ ಪಾಲಿಗೆ ಸತ್ತೋಗಿದೆ.